ಒಕ್ಕಲಿಗ ಹೆಣ್ಣು ಮಕ್ಕಳು ಮತ್ತು ದಲಿತರ ಕುರಿತಾಗಿ ಅಶ್ಲೀಲ, ಅಸಭ್ಯ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಕುರಿತಾಗಿ ಕೇಸ್ ದಾಖಲಾದ ಬಳಿಕ ಬಂಧನದ ಭೀತಿಯಲ್ಲಿ ಆಂಧ್ರಕ್ಕೆ ಓಡಿ ಹೋಗ್ತಾ ಇದ್ದಂತಹ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡುನನ್ನ ಕೇಸ್ ದಾಖಲಾದ 24 ಗಂಟೆಗಳಲ್ಲಿ ಬಂಧನ ಮಾಡುವ ಮೂಲಕ ಕರ್ನಾಟಕದ ಪೊಲೀಸ್ ಇಲಾಖೆ ಧಮ್ಮು ತಾಕತ್ತನ್ನ ಪ್ರದರ್ಶನ ಮಾಡಿದೆ. ಸೊ ಈ ಮೂಲಕ ಅರೆಸ್ಟ್ ಆಗಿ ಜೈಲಿಗೆ ಹೋದ ಕರ್ನಾಟಕದ ಬಿಜೆಪಿ ನಾಯಕರ ಪೈಕಿ ಇದೀಗ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ಕೂಡ ತಮ್ಮ ಖಾತೆಯನ್ನ ಓಪನ್ ಮಾಡಿದ್ದಾರೆ. ಕಸ ಗುತ್ತಿಗೆದಾರನಿಗೆ ಲಂಚಕ್ಕೆ ಬೇಡಿಕೆ ಇಟ್ಟು ಆ ಗುತ್ತಿಗೆದಾರ ಶಾಸಕ ಮುನಿರತ್ನ ನಾಯ್ಡು ಅವರಿಗೆ ಲಂಚವನ್ನ ಕೊಡದೆ ಸತಾಯಿಸಿದಂತಹ ಹಿನ್ನೆಲೆಯಲ್ಲಿ ಈ ಶಾಸಕ ಮುನಿರತ್ನ ಅವರಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿದ ಆರೋಪದ ಅಡಿ ಸುಮಾರು ರಾತ್ರಿ 11 ಗಂಟೆ ವೇಳೆಗೆ ಶಾಸಕ ಮುನಿರತ್ನ ನಾಯ್ಡು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕರ್ನಾಟಕದಿಂದ ಆಂಧ್ರದ ಚಿತ್ತೂರಿಗೆ ಓಡಿ ಹೋಗ್ತಾ ಇದ್ದ ಶಾಸಕ ಮುನಿರತ್ನ ನಾಯ್ಡುನನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿಯಲ್ಲಿ ಪೊಲೀಸರು ಲಾಕ್ ಮಾಡಿದ್ರು. ಓಡಿ ಹೋಗ್ತಾ ಇದ್ದ ಮುನಿರತ್ನ ನಾಯ್ಡು ಫೋನ್ ಲೊಕೇಶನ್ ಆಧರಿಸಿ ಮುನಿರತ್ನ ನಾಯ್ಡು ಓಡಾಟದ ಬಗ್ಗೆ ಪೊಲೀಸರು ನಿಗಾವನ್ನು ವಹಿಸಿದ್ರು. ಈ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರದ 2ನೇ ಅವಧಿಯಲ್ಲಿ ಬಂಧನಕ್ಕೆ ಒಳಗಾದಂತಹ ಮೊದಲ ಬಿಜೆಪಿ ಶಾಸಕ ಅದು ಮುನಿರತ್ನ ನಾಯ್ಡು. ಆರಂಭದಲ್ಲಿ ಲತಾ ಒಂದು ಪಾಯಿಂಟ್ ಹೇಳಿದ್ರು, ಜೈಲಿಗೆ ಹೋದಂತಹ ಬಿಜೆಪಿ ನಾಯಕರ ಲೆಡ್ಜರ್ ಏನಿದೆ ಆ ಲೆಡ್ಜರ್ ಅಲ್ಲಿ ಮುನಿರತ್ನ ನಾಯ್ಡು ಕೂಡ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳಿ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪ, ಸಚಿವರಾಗಿದ್ದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಶಾಸಕರಾಗಿದ್ದ ವೈ ಸಂಪಂಗಿ, ಮಾಜಿ ಸಚಿವ ಹರತಾಳು ಹಾಲಪ್ಪ, ಶಾಸಕರಾಗಿದ್ದ ಮಾಡಾಳು ವಿರೂಪಾಕ್ಷಪ್ಪ, ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಹೀಗೆ ಜೈಲಿಗೆ ಹೋದಂತಹ ಬಿಜೆಪಿ ನಾಯಕರ ಪಟ್ಟಿ ತುಂಬಾ ದೊಡ್ಡದಿದೆ. ಆ ಪಟ್ಟಿಯಲ್ಲಿ ಈಗ ಹೊಸ ಸೇರ್ಪಡೆ ಮುನಿರತ್ನ ನಾಯ್ಡು. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಪುಣ್ಯವಂತರು, ಅದೃಷ್ಟವಂತರು, ಭಾಗ್ಯಶಾಲಿಗಳು. ಅಂತಹ ಭಾಗ್ಯ ಅಪರೂಪದಲ್ಲಿ ಸಿಗುವಂಥದ್ದು. ಶಾಸಕರು ಜೈಲಿಗೆ ಹೋಗುವಂಥದ್ದು. ಇಂತಹ ಪುಣ್ಯ ಮಾಡಿದ್ದಾರೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು. ಈ ಕೊಳಕು ಭಾಷೆಯ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಇದೀಗ ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಏನು ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ಐಪಿಸಿಯ 6 ಕಲಂಗಳ ಅಡಿಯಲ್ಲಿ ದಾಖಲಾಗಿರುವಂಥದ್ದು. ಮೊದಲನೇದಾಗಿ ಐಪಿಸಿ ಸೆಕ್ಷನ್ 37 ಅಡಿ ಅಂದ್ರೆ ಅಪರಾಧ ಕೃತ್ಯಕ್ಕೆ ಸಹಕಾರ ಕೊಟ್ಟಂತಹ ಆರೋಪ, ಹಾಗೆ ಐಪಿಸಿ ಸೆಕ್ಷನ್ 506 ಅಡಿ ಕ್ರಿಮಿನಲ್ ಬೆದರಿಕೆಯ ಆರೋಪ, ಐಪಿಸಿ ಸೆಕ್ಷನ್ 504 ಅಡಿಯಲ್ಲಿ ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿರುವಂತಹ ಆರೋಪ, ಹಾಗೆ ಐಪಿಸಿ ಸೆಕ್ಷನ್ 385 ಅಡಿಯಲ್ಲಿ ಸುಲಿಗೆಗಾಗಿ ಬೆದರಿಕೆಯನ್ನು ಒಡ್ಡಿರುವಂತಹ ಆರೋಪ, ಹಾಗೆ 420 ಕೇಸ್ ನಮಗೆಲ್ಲ ಗೊತ್ತಿದೆ, ಚೀಟಿಂಗ್, ವಂಚನೆ ಹಾಗೆ ಅಪ್ರಾಮಾಣಿಕತೆಯ ಆರೋಪ, ಹಾಗೆ ಐಪಿಸಿ ಸೆಕ್ಷನ್ 323 ಅಂದ್ರೆ ಸ್ವಯಂ ಪ್ರೇರಿತವಾಗಿ ವ್ಯಕ್ತಿಗೆ ಹಾನಿಯನ್ನ ಉಂಟು ಮಾಡುವಂತಹ ಆರೋಪದ ಅಡಿಯಲ್ಲಿ ಇದೀಗ ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಪ್ರಕರಣ ಅಂದ್ರೆ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ A1 ಆರೋಪಿ ಅಂದ್ರೆ ಮೊದಲನೇ ಆರೋಪಿ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು, ಹಾಗೆ 2ನೇ ಆರೋಪಿ A2 ಆರೋಪಿ ಬಂದು ಇದೇ ಮುನಿರತ್ನನ ಗನ್ ಮ್ಯಾನ್ ವಿಜಯ್ ಕುಮಾರ್, ಹಾಗೆ ಶಾಸಕ ಮುನಿರತ್ನ ನಾಯ್ಡುವಿನ ಆಪ್ತ ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಏನಿದ್ದಾನೆ ಅಭಿಷೇಕ್, ಆತ 3ನೇ ಆರೋಪಿ, ಹಾಗೆ 4ನೇದಾಗಿ ಈ ಮುನಿರತ್ನ ನಾಯ್ಡುನ ಆಪ್ತ ವಸಂತ್ ಕುಮಾರ್, ಆತ A4. ಸೊ ಒಟ್ಟು 4 ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಗುತ್ತಿಗೆದಾರ ಚೆಲುವರಾಜು ಅವರು ದಾಖಲಿಸಿದಂತಹ ದೂರಿನ ಆಧಾರದಲ್ಲಿ. ಇನ್ನು ವೇಲು ನಾಯ್ಕರ್ ಕೊಟ್ಟಂತಹ ದೂರಿನ ಅಡಿಯಲ್ಲಿ SC/ST ದೌರ್ಜನ್ಯ ತಡೆ ಕಾಯ್ದೆಯ ಸೆಕ್ಷನ್ 153 ಕ್ಲಾಸ್ A ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಐಪಿಸಿ ಸೆಕ್ಷನ್ 509 ಮಹಿಳೆಯರ ಮಾನಹಾನಿ ಮಾಡುವಂಥದ್ದು, ಐಪಿಸಿ ಸೆಕ್ಷನ್ 504 ಉದ್ದೇಶಪೂರ್ವಕವಾಗಿ ನಿಂದಿಸುವುದು, ಸೆಕ್ಷನ್ 153 ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರಚೋದಿಸುವಂಥದ್ದು. ಸೊ ಈ ಕಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಶಾಸಕ ಮುನಿರತ್ನ ಒಬ್ಬರೇ ಆರೋಪಿ, ಬೇರೆ ಯಾರನ್ನು ಕೂಡ ಇಲ್ಲಿ ಆರೋಪಿಗಳಂತ ತೋರಿಸಲಾಗಿಲ್ಲ. ಸೊ A1 ಮತ್ತೆ ಏಕೈಕ ಆರೋಪಿ ಅದು ಮುನಿರತ್ನ ನಾಯ್ಡು. ಆ ದೂರಿನ ಪ್ರಕಾರ ಆಕ್ಚುಲಿ ಗುತ್ತಿಗೆದಾರ ಚೆಲುವರಾಜು ಅವರು ಕೊಟ್ಟಂತಹ ದೂರಿನಲ್ಲೂ ಕೂಡ ಈ ಅಂಶ ಉಲ್ಲೇಖ ಇದೆ, ಬಟ್ ಎಫ್ಐಆರ್ ನಲ್ಲಿ ಉಲ್ಲೇಖ ಇಲ್ಲ, ಬಟ್ ದೂರಿನಲ್ಲಿ ಇದೆ, ಕಂಪ್ಲೀಟ್ಲಿ ದೂರಿನಲ್ಲಿದೆ. ನೀನು ಗೌಡ ಅಲ್ವೇನೋ, ಆ ದಲಿತನ ಜೊತೆಗೆ ಯಾಕೋ ಸೇರ್ತೀಯ ಅಂತೇಳಿ ಈ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಗೌಡ ಸಮುದಾಯದ ಬಗ್ಗೆ ನಿಂದನೆಯನ್ನು ಮಾಡ್ತಾರೆ. ಜೊತೆಗೆ ಒಕ್ಕಲಿಗರು ಮತ್ತು ದಲಿತರ ನಡುವೆ ತಂದಿಡುವಂತಹ ಕುತಂತ್ರವನ್ನ ಮುನಿರತ್ನ ನಾಯ್ಡು ಮಾಡಿದ್ದಾರೆ ಎನ್ನುವಂಥದ್ದು
ಇರುವಂಥ ಆರೋಪ. ಸೊ ಲತಾ, FIR ದಾಖಲಾದ ತಕ್ಷಣ ಮುನಿರತ್ನ ನಾಯ್ಡು ಕೈಗೆ ಸಿಗಲಿಲ್ಲ ಎನ್ನುವಂಥದ್ದು ಮಾಹಿತಿ. ಬಟ್ ಪೊಲೀಸರಿಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ, ಯಾರು ಎಲ್ಲೂ ಹೋಗ್ತಾರೆ, ಏನು ಕತೆ, ಆರೋಪಿಗಳು ಎಲ್ಲೂ ಹೋಗ್ತಾರೆ, ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅವ್ರನ್ನ ಅಂತೇಳಿ. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಗೃಹ ಸಚಿವರು ಸ್ವಲ್ಪ ಸಾಫ್ಟ್ ಆಗಿದ್ದಂಗಿತ್ತು. ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಮೆಸೇಜ್ ಬಂತು. ಏನು ಅಂತ ಹೇಳಿದ್ರೆ, ಪೊಲೀಸರೇ ಸಹ ತನಿಖೆಗೆ ಮುಂದಾಗ್ತಾ ಇಲ್ಲ, ಪೊಲೀಸರೇ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ಬಂದು ನನಗೇ ದೂರನ್ನು ಕೊಟ್ಟಿದ್ದಾರೆ. ವೇಣು ನಾಯ್ಕರ್ ಮತ್ತೆ ಗುತ್ತಿಗೆದಾರ ಚೆಲುವರಾಜ್ ಇವರಿಬ್ಬರು ಕೂಡ ದೂರನ್ನು ಕೊಟ್ಟಿದ್ದಾರೆ ಅಂತೇಳಿ. ಅದಾದ ಕೆಲವೇ ಹೊತ್ತಲ್ಲಿ ಮುನಿರತ್ನ ನಾಯ್ಡು ಬಂಧನದ ಸುದ್ದಿ ಸಿಕ್ಕಿರುವಂಥದ್ದು. ಸೊ ಆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮೆಚ್ಚಿಕೊಳ್ಳಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಾಲಕ್ಕೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಂಥವ್ರು ಇವರೆಲ್ಲ SBM ಅಂತೇಳಿ ಕರೀತಾ ಇದ್ರು. ST ಸೋಮಶೇಖರ್, ಭೈರತಿ ಬಸವರಾಜು ಮತ್ತೆ ಮುನಿರತ್ನ, ಇವರು SBM ಬ್ಯಾಂಕ್ ಅಲ್ಲ, ಈ ಕೂಟಕ್ಕೆ ಇದ್ದಂಥ ಹೆಸರು ಅದೇ. ಸೊ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಂತಹ ಶಾಸಕರಿವರು. ಆದಾಗ್ಯೂ ಕೂಡ ಸಿದ್ದರಾಮಯ್ಯನವರು ಆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ. ತುಂಬ ಜನ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ನಾಯಕರು, ಪ್ರಮುಖರು ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವರೆಲ್ಲ ಈ ವಿಚಾರದಲ್ಲಿ ಇಲ್ಲ. ಅವರ ವಿಚಾರ ಇನ್ನೊಂದಿದೆ, ಆಮೇಲೆ ಹೇಳ್ತೀವಿ ಸಪ್ರೇಟ್ ವಿಡಿಯೋದಲ್ಲಿ. ಒಕ್ಕಲಿಗ ಸಮುದಾಯ ಮತ್ತು ದಲಿತ ಸಮುದಾಯ ಈ ಮುನಿರತ್ನ ನಾಯ್ಡುನನ್ನು ಬಂಧಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡುತ್ತಾ ಇತ್ತು. ಸೊ ಆ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಆಂಧ್ರಕ್ಕೆ ಓಡಿ ಹೋಗ್ತಾ ಇದ್ದಂತಹ ಮುನಿರತ್ನ ನಾಯ್ಡುನನ್ನು ಪೊಲೀಸರು ಕೋಲಾರದಲ್ಲಿ ಲಾಕ್ ಮಾಡಿ ಎತ್ತಾಕೊಂಡು ಬಂದಿದ್ದಾರೆ. ಬಹುಶಃ ಮುನಿರತ್ನ ನಾಯ್ಡು ಅನ್ಕೊಂಡಿದ್ರು, ನಾನು ಆಂಧ್ರ ಪ್ರದೇಶಕ್ಕೆ, ನಮ್ಮ ರಾಜ್ಯವನ್ನ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಸೇಫ್ ಆಗಿರ್ಬೋದು, ನನ್ನನ್ನು ಅರೆಸ್ಟ್ ಮಾಡೋರು ಯಾರು ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ಅಸ್ತಿತ್ವದಲ್ಲಿರುವಂಥದ್ದು TDP ಸರ್ಕಾರ, ಅಗೇನ್ ಬಿಜೆಪಿಯ ಮಿತ್ರ ಪಕ್ಷ TDP. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು CM ಆಗಿದ್ದಾರೆ. ಸೊ ಹೀಗಾಗಿ ನನ್ನನ್ನು ಅವರು ಸೇಫ್ ಗಾರ್ಡ್ ಮಾಡ್ತಾರೆ ಎನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡಿದ್ರು ಏನೋ ಮುನಿರತ್ನ ಅವರು. ಸೊ ಹೀಗಾಗಿ ಆಂಧ್ರಕ್ಕೆ ಓಡಿ ಹೋಗುವಂತಹ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಕರ್ನಾಟಕ ಪೊಲೀಸರು ದಕ್ಷತೆಯನ್ನ ಮೆರೆದಿದ್ದಾರೆ. ಆಂಧ್ರಕ್ಕೆ ಇನ್ನೇನು ಎಂಟ್ರಿ ಕೊಡುವ ಹೊತ್ತಲ್ಲೇ ಕೋಲಾರದ ಬಳಿಯೇ ಈ ಮುನಿರತ್ನ ನಾಯ್ಡು ಅವರನ್ನ ಹಿಡಿದಿದ್ದಾರೆ. ಸೊ ಬಸವರಾಜ ಬೊಮ್ಮಾಯಿ ಅವರು ಕಳೆದ ಸಲ ದಮ್ಮು ತಾಕತ್ತಿನ ಸವಾಲನ್ನ ಹಾಕಿದ್ರು. ಅದು ಕೂಡ ಚಿಕ್ಕಬಳ್ಳಾಪುರದಲ್ಲಿ. ಕಾಮನ್ ಮ್ಯಾನ್ ಮೀಡಿಯಾಗಳ TV ಮಾಧ್ಯಮದವರ ಪ್ರೀತಿಯ ಕಾಮನ್ ಮ್ಯಾನ್ CM ಆಗಿದ್ದಂಥವ್ರು ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಸವಾಲು ಹಾಕಿದ್ರು, ದಮ್ಮು ತಾಕತ್ತು ಅಂತೇಳಿ. ಸೊ ಆ ದಮ್ಮು ತಾಕತ್ತನ್ನು ನಮ್ಮ ಕರ್ನಾಟಕದ ಪೊಲೀಸರು ಮುನಿರತ್ನ ನಾಯ್ಡು ವಿಚಾರದಲ್ಲಿ ತೋರಿಸಿದ್ದಾರೆ. ಮುನಿರತ್ನ ನಾಯ್ಡು BJPಯ ಹಲವು ನಾಯಕರು ಹೋಗಿದ್ದಂತಹ ಸ್ಥಳಕ್ಕೆ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಹೋಗ್ತಾ ಇದ್ದಾರೆ.